ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಯೂನಿವರ್ಸಲ್ ಮೋಟರ್ ಅನ್ನು ಸಂಪರ್ಕಿಸುವುದು, ಪ್ರಾರಂಭಿಸುವುದು, ಓಡಿಸುವುದು ಮತ್ತು ರೊಟೇಷನ್ ಡೈರೆಕ್ಷನ್ ಅನ್ನು ರಿವರ್ಸ್ ಮಾಡುವುದು ಮತ್ತು ಮೇಂಟೆನೆನ್ಸ್, ಸರ್ವಿಸಿಂಗ್ ಅನ್ನು ಕೈಗೊಳಿಸುವುದು ಹೇಗೆ ಎಂಬುದನ್ನು ಕಲಿಯಲಿದ್ದೇವೆ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ DOL ಸ್ಟಾರ್ಟರ್ ಮೂಲಕ ಸಪ್ಲೈಗೆ ಯೂನಿವರ್ಸಲ್ ಮೋಟರ್ ಅನ್ನು ಸಂಪರ್ಕಿಸುವುದು ಮತ್ತು ಮೋಟರ್ ಅನ್ನು ಪ್ರಾರಂಭಿಸುವುದು, ರೊಟೇಷನ್ ಡೈರೆಕ್ಷನ್ ಅನ್ನು ರಿವರ್ಸ್ ಮಾಡುವುದು, ನೇಮ್ ಪ್ಲೇಟ್ ವಿವರಗಳನ್ನು ಓದುವುದು ಮತ್ತು ಅರ್ಥೈಸಿಕೊಳ್ಳುವುದು, ಪರಿಸ್ಥಿತಿಗಳನ್ನು ಪರೀಕ್ಷಿಸುವುದು ಮತ್ತು ಖಚಿತಪಡಿಸಿಕೊಳ್ಳುವುದು, ಪ್ರತ್ಯೇಕಿಸುವುದು, ಪರೀಕ್ಷಿಸುವುದು ಮತ್ತು ದೋಷಗಳನ್ನು ಸರಿಪಡಿಸುವುದು. ಈ ಅಭ್ಯಾಸವನ್ನು ಮಾಡಲು ಅಗತ್ಯವಿರುವ ಟೂಲ್ಗಳು, ಎಕ್ವಿಪ್ಮೆಂಟ್ಗಳು ಮತ್ತು ಮಷಿನರಿಗಳನ್ನು ನಾವು ಸಂಗ್ರಹಿಸೋಣ. Insulated cutting pliers, screwdriver, double-ended spanner set, megger, test lamp, ohmmeter or multimeter, tachometer, universal motor, DOL starter, ICDP switch, multi-strand PVC copper cable, bare copper wire, electrician toolkit, cold chisel, wooden mallet, bearing puller, external and internal growler. ಕೊಟ್ಟಿರುವ ಯೂನಿವರ್ಸಲ್ ಮೋಟರ್ಗೆ ಸೂಕ್ತವಾದ ಲೋಡ್ ಅನ್ನು ಜೋಡಿಸಿ ಮತ್ತು ಹೊಂದಿಸಿ. ಯೂನಿವರ್ಸಲ್ ಮೋಟರ್ ಹೆಚ್ಚಿನ ಆರಂಭಿಕ ಟಾರ್ಕ್ ಹೊಂದಿದೆ. ಲೋಡ್ ಇಲ್ಲದಿದ್ದರೆ ಮೋಟರ್ ಅಪಾಯಕಾರಿಯಾದ ಹೆಚ್ಚಿನ ಸ್ಪೀಡ್ ಅನ್ನು ತಲುಪುತ್ತದೆ. ಇದು ಹಾನಿಯ ಕಾರಣವಾಗುತ್ತದೆ. ಸಾಮಾನ್ಯವಾಗಿ ಫ್ಲಾಟ್ ಬೆಲ್ಟ್ಗಳ ಮೂಲಕ ಲೋಡ್ ಮಾಡುವ ವ್ಯವಸ್ಥೆ ಮಾಡಬೇಡಿ. ಅದು ಚಾಲನೆಯಲ್ಲಿರುವಾಗ ಜಾರಿಕೊಳ್ಳಬಹುದು. ಡಿರೆಕ್ಟ್ ಡ್ರೈವ್ಗಳು ಅಥವಾ ವಿ ಬೆಲ್ಟ್ ಡ್ರೈವ್ಗಳನ್ನು ಲೋಡ್ ಆಗಿ ವ್ಯವಸ್ಥೆಗೊಳಿಸಿ. ನೀಡಿದ ಯೂನಿವರ್ಸಲ್ ಮೋಟರ್ನ ರೇಟಿಂಗ್ ಪ್ರಕಾರ ICDP ಸ್ವಿಚ್, ಕೇಬಲ್ಗಳು, ಫ್ಯೂಸ್ ಅಂಡ್ ಸ್ಟಾರ್ಟರ್ಗಳ ಸರಿಯಾದ ರೇಟಿಂಗ್ ಅನ್ನು ಆಯ್ಕೆ ಮಾಡಿ. ಸ್ಟಾರ್ಟರ್ ಕವರ್ ತೆರೆಯಿರಿ, ಕನೆಕ್ಷನ್ ಅನ್ನು ಪತ್ತೆ ಹಚ್ಚಿ ಮತ್ತು ಮೋಟರ್ ಕರೆಂಟ್ ರೇಟಿಂಗ್ಗೆ ಓವರ್ಲೋಡ್ ರಿಲೇ ಅನ್ನು ಹೊಂದಿಸಿ. ಸರಿಯಾದ ಫ್ರೇಮ್ ಅರ್ತ್ ಕನೆಕ್ಷನ್ಗಳೊಂದಿಗೆ ಪ್ರತಿ ಸರ್ಕ್ಯೂಟ್ ಡಯಾಗ್ರಾಮ್ಗೆ ಮೋಟರ್ ಅನ್ನು ಸಂಪರ್ಕಿಸಿ. ಮೋಟರ್ ಅನ್ನು ಪ್ರಾರಂಭಿಸುವ ಮೊದಲು ಸರಿಯಾದ ಲೋಡ್ ವ್ಯವಸ್ಥೆಗಾಗಿ ಪರಿಶೀಲಿಸಿ. ICDP ಅನ್ನು ಸ್ವಿಚ್ ಆನ್ ಮಾಡಿ ಮತ್ತು ಸ್ಟಾರ್ಟರ್ನ ಆನ್ ಬಟನ್ ಅನ್ನು ಒತ್ತಿ. DOR ಅನ್ನು ಗಮನಿಸಿ ಮತ್ತು ಅದನ್ನು ಕೆಳಗೆ ದಾಖಲಿಸಿ. ಟ್ಯಾಕೋಮೀಟರ್ನೊಂದಿಗೆ ಸ್ಪೀಡ್ ಅನ್ನು ಅಳೆಯಿರಿ ಮತ್ತು ಅದನ್ನು ಕೆಳಗೆ ದಾಖಲಿಸಿ. ಯೂನಿವರ್ಸಲ್ ಮೋಟರ್ನ ಸ್ಪೀಡ್ ಲೋಡ್ ಅನ್ನು ಅವಲಂಬಿಸಿರುತ್ತದೆ. ಟ್ಯಾಕೋಮೀಟರ್ನ ವ್ಯಾಪ್ತಿಯನ್ನು ಹೊಂದಿಸುವಾಗ ಮೊದಲು ಹೆಚ್ಚಿನ ಶ್ರೇಣಿಯಲ್ಲಿ ಹೊಂದಿಸಿ ಮತ್ತು ನಂತರ ಸೂಕ್ತವಾದ ಅಳತೆಯ ಮೌಲ್ಯಕ್ಕೆ ಶ್ರೇಣಿಯನ್ನು ಕೆಳಗಿಳಿಸಿ. ಸ್ಟಾರ್ಟರ್ನ ಸ್ಟಾಪ್ ಬಟನ್ ಮೂಲಕ ಮೋಟರ್ ಅನ್ನು ನಿಲ್ಲಿಸಿ. ICDP ಅನ್ನು ಸ್ವಿಚ್ ಆಫ್ ಮಾಡಿ ಮತ್ತು ಫ್ಯೂಸ್ ತೆಗೆದುಹಾಕಿ. ರೊಟೇಷನ್ ಡೈರೆಕ್ಷನ್ ಅನ್ನು ಬದಲಾಯಿಸಿ. ಸಾಮಾನ್ಯವಾಗಿ ಯೂನಿವರ್ಸಲ್ ಮೋಟರ್ನ DOR ನ ತಯಾರಕರು ಒಂದು ದಿಕ್ಕಿನಲ್ಲಿ ವಿನ್ಯಾಸಗೊಳಿಸಿದ್ದಾರೆ. ಅಂತಹ ಸಂದರ್ಭಗಳಲ್ಲಿ ರೊಟೇಷನ್ ಡೈರೆಕ್ಷನ್ ಅನ್ನು ಬದಲಾಯಿಸುವುದರಿಂದ ಹೆಚ್ಚಿನ ಸ್ಪಾರ್ಕಿಂಗ್, ಹೆಚ್ಚಿನ ಬಿಸಿ ಮತ್ತು ಮಷೀನ್ ವೈಫಲ್ಯಕ್ಕೆ ಕಾರಣವಾಗುತ್ತದೆ. ಮೋಟರಿನ ರೊಟೇಷನ್ ಡೈರೆಕ್ಷನ್ ಅನ್ನು ರಿವರ್ಸ್ ಮಾಡುವುದು ಅಗತ್ಯವಿದ್ದರೆ ಫೀಲ್ಡ್ ಅಥವಾ ಅಮೆಚೂರ್ ಟರ್ಮಿನಲ್ಗಳಲ್ಲಿ ಯಾವುದಾದರೊಂದನ್ನು ಬದಲಾಯಿಸಿ. ಕಾಂಪೆನ್ಸೇಟೆಡ್ ಯೂನಿವರ್ಸಲ್ ಮೋಟರ್ನ ಅಮೆಚೂರ್ ಟರ್ಮಿನಲ್ಗಳನ್ನು ಬದಲಾಯಿಸುವಾಗ ಕಾಂಪೆನ್ಸೇಟಿಂಗ್ ವೈಂಡಿಂಗ್ ಟರ್ಮಿನಲ್ಗಳನ್ನು ಸಹ ಬದಲಾಯಿಸಿ. ಮೋಟರ್ನ ದಿಕ್ಕನ್ನು ರಿವರ್ಸ್ ಮಾಡಲು ನೀವು ಫೀಲ್ಡ್ ವೈಂಡಿಂಗ್ ಅಥವಾ ಅಮೆಚೂರ್ ವೈಂಡಿಂಗ್ನ ಕನೆಕ್ಷನ್ಗಳನ್ನು ರಿವರ್ಸ್ ಮಾಡಬೇಕಾಗುತ್ತದೆ. ಫೀಲ್ಡ್ ವೈಂಡಿಂಗ್ ಕನೆಕ್ಷನ್ಗಳನ್ನು ರಿವರ್ಸ್ ಮಾಡುವುದು ಸಾಮಾನ್ಯವಾಗಿ ಸುಲಭ ಮತ್ತು ಸುರಕ್ಷಿತವಾಗಿದೆ. ಯಾವುದೇ ಎರಡು ಫೀಲ್ಡ್ ವೈಂಡಿಂಗ್ ಟರ್ಮಿನಲ್ಗಳ ಕನೆಕ್ಷನ್ಗಳನ್ನು ಅದಲು ಬದಲು ಮಾಡಿ. ಈಗ ಮೋಟರ್ ಅನ್ನು ಆನ್ ಮಾಡಿ ಮತ್ತು ರೊಟೇಷನ್ ಡೈರೆಕ್ಷನ್ ಮತ್ತು RPMನಲ್ಲಿ ಸ್ಪೀಡ್ ಅನ್ನು ಗಮನಿಸಿ. ಮೋಟರಿನ ನೇಮ್ ಪ್ಲೇಟ್ ವಿವರಗಳನ್ನು ಗಮನಿಸಿ ಮತ್ತು ಕೋಷ್ಟಕದಲ್ಲಿ ತೋರಿಸಿರುವ ಕಂಪ್ಲೇಂಟ್ ಕಾರ್ಡ್ನಲ್ಲಿ ನಮೂದಿಸಿ. ಮೋಟರ್ ಅನ್ನು ನೋಟದಿಂದ ಪರೀಕ್ಷಿಸಿ ಮತ್ತು ಕೋಷ್ಟಕದಲ್ಲಿ ದೋಷಗಳನ್ನು ದಾಖಲಿಸಿ. ಕಂಪ್ಲೇಂಟ್ ಕಾರ್ಡ್ ಅನ್ನು ಓದಿ ಮತ್ತು ತೊಂದರೆಯ ಪ್ರದೇಶವನ್ನು ಖಚಿತಪಡಿಸಿಕೊಳ್ಳಿ. ಕಂಟಿನ್ಯೂಟಿ, ಓಪನ್ ಸರ್ಕ್ಯೂಟ್ ಮತ್ತು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ಗಳನ್ನು ಮತ್ತು ಕೋಷ್ಟಕದಲ್ಲಿ ಮೌಲ್ಯಗಳನ್ನು ನಮೂದಿಸಿ. ಯೋಕ್ನೊಂದಿಗೆ ಮೋಟರ್ ಎಂಡ್ ಪ್ಲೇಟ್ ನಿಖರವಾದ ಪೊಸಿಷನ್ ಅನ್ನು ಗುರುತಿಸಿ. ಮಷೀನ್ ಅನ್ನು ಬೇರ್ಪಡಿಸಿ. ಮೋಟರ್ನ ಆಂತರಿಕ ಭಾಗಗಳನ್ನು ಸ್ವಚ್ಛಗೊಳಿಸಿ. ಕೆಳಗಿನವುಗಳನ್ನು ಪರಿಶೀಲಿಸಿ. ಕಮ್ಯುಟೇಟರ್ ಸೆಗ್ಮೆಂಟ್ಗಳ ನಡುವಿನ ಶಾರ್ಟಿಂಗ್ ಅನ್ನು ಪರೀಕ್ಷಿಸಿ. ಕಾರ್ಬನ್ ಟೆಟ್ರಾಕ್ಲೋರೈಡ್ನೊಂದಿಗೆ ಕಮ್ಯುಟೇಟರ್ ಅನ್ನು ಸ್ವಚ್ಛಗೊಳಿಸಿ. ಮೈಕಾ ಇನ್ಸುಲೇಷನ್ ಅನ್ನು ಪರಿಶೀಲಿಸಿ. ಕಮ್ಯುಟೇಟರ್ ಸರ್ಫೇಸ್ ಅನ್ನು ಮೀರಿ
ಬೆಳೆದಿರುವುದು ಕಂಡುಬಂದರೆ ಮೈಕಾವನ್ನು ಅಂಡರ್ ಕಟ್ ಮಾಡಿ. ಪಿಟ್ಟಿಂಗ್ಗಳಿಗಾಗಿ ಕಮ್ಯುಟೇಟರ್ ಸರ್ಫೇಸ್ ಅನ್ನು ಪರಿಶೀಲಿಸಿ. ಅಗತ್ಯವಿದ್ದರೆ ಪಿಟ್ಟಿಂಗ್ ಅನ್ನು ತೆಗೆದುಹಾಕಲು ಸ್ಯಾಂಡ್ ಪೇಪರ್ ಅನ್ನು ಬಳಸಿ. ರೇಸರ್ನಲ್ಲಿ ಹೆಚ್ಚು ಬಿಸಿಯಾದ ಸ್ಥಳವನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ವೈರ್ಗಳನ್ನು ರೀಸೋಲ್ಡರ್ ಮಾಡಿ. ಬ್ರಷ್ಗಳ ಉದ್ದವನ್ನು ಪರಿಶೀಲಿಸಿ. ಚಿಕ್ಕದಾಗಿರುವಂತೆ ಕಂಡುಬಂದರೆ ಅವುಗಳನ್ನು ಅದೇ ದರ್ಜೆಯ ಸರಿಯಾದ ಗಾತ್ರದ ಬ್ರಷ್ಗಳೊಂದಿಗೆ ಬದಲಾಯಿಸಿ. ಸರಿಯಾದ ಬೆಡ್ಡಿಂಗ್ಗಾಗಿ ಬ್ರಷ್ಗಳನ್ನು ಪರಿಶೀಲಿಸಿ. ಅಗತ್ಯವಿದ್ದರೆ ಬ್ರಷ್ಗಳಿಗೆ ಬೆಡ್ ಮಾಡಿ. ಹೊಸ ಬ್ರಷ್ ಅನ್ನು ಸೇರಿಸಿ ಮತ್ತು ಕಮ್ಯುಟೇಟರ್ ಸುತ್ತಲೂ ಸುತ್ತಿರುವ ಗ್ಲಾಸ್ ಪೇಪರ್ ಅನ್ನು ಬಳಸಿ ಮತ್ತು ಬ್ರಷ್ ಮೇಲೆ ಲಘು ಪ್ರೆಷರ್ ಅನ್ನು ಹಾಕಿ ತುದಿಭಾಗವನ್ನು ಕಮ್ಯುಟೇಟರ್ನ ಕರ್ವ್ನಂತೆ ಶೇಪ್ ಮಾಡಿ. ಪ್ಲೇ ಅಥವಾ ಹಾನಿಗಾಗಿ ಬೇರಿಂಗ್ ಅನ್ನು ಪರಿಶೀಲಿಸಿ. ಹಾನಿಗೊಳಗಾದ ಅಥವಾ ದೋಷಪೂರಿತ ಬೇರಿಂಗ್ ಅನ್ನು ಅದೇ ನಿರ್ದಿಷ್ಟತೆಯನ್ನು ಹೊಂದಿರುವ ಹೊಸದರೊಂದಿಗೆ ಬದಲಾಯಿಸಿ. ಹಳೆಯ ಬೇರಿಂಗ್ ಉತ್ತಮವಾಗಿದ್ದರೆ ನಂತರ ಬೇರಿಂಗ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ತಯಾರಕರು ಅನುಮೋದಿಸಿದ ಗ್ರೀಸ್ನೊಂದಿಗೆ ಬೇರಿಂಗ್ ಅನ್ನು ರೀಪ್ಯಾಕ್ ಮಾಡಿ. ಬ್ರಷ್ ಟೆನ್ಷನ್ ಅನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಅದನ್ನು ಸರಿಹೊಂದಿಸಿ. ಹಿಂದಿನ ಪರೀಕ್ಷೆಗಳನ್ನು ಮಾಡಿ ಮತ್ತು ಫಲಿತಾಂಶಗಳನ್ನು ಕೋಷ್ಟಕದಲ್ಲಿ ನಮೂದಿಸಿ. ಪ್ರಸ್ತುತ ಪರೀಕ್ಷೆಯ ಫಲಿತಾಂಶಗಳು ಹಿಂದಿನ ಫಲಿತಾಂಶಗಳಿಗಿಂತ ಉತ್ತಮವಾಗಿರಬೇಕು. ಇಲ್ಲದಿದ್ದರೆ ಸಮಸ್ಯೆಯ ಪ್ರದೇಶವನ್ನು ತನಿಖೆ ಮಾಡಲು ಮತ್ತು ಸರಿಪಡಿಸಲು ಪ್ರಯತ್ನಿಸಿ. ಮೋಟಾರ್, ಸ್ಟಾರ್ಟರ್ ಮತ್ತು ಸ್ವಿಚ್ನ ಅರ್ತ್ ಕನೆಕ್ಷನ್ಗಳನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಅವುಗಳನ್ನು ಸರಿಪಡಿಸಿ. ಭಾಗಂಶ ಲೋಡ್ನೊಂದಿಗೆ ಮೋಟಾರ್ ಅನ್ನು ಪ್ರಾರಂಭಿಸಿ ಮತ್ತು ಅದರ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿ. ಮೋಟಾರ್ ತಾಪಮಾನ, ಶಬ್ದ ಮತ್ತು ಕಂಪನಗಳಲ್ಲಿನ ಅನಗತ್ಯ ಏರಿಕೆಗಾಗಿ ಪರಿಶೀಲಿಸಿ. ಅಗತ್ಯವಿದ್ದರೆ ದೋಷ ನಿವಾರಣೆಯ ಚಾರ್ಜ್ ಅನ್ನು ಅನುಸರಿಸಿ ದೋಷವನ್ನು ಪರಿಶೀಲಿಸಿ. ಇದರೊಂದಿಗೆ ಯೂನಿವರ್ಸಲ್ ಮೋಟಾರ್ ಅನ್ನು ಸಂಪರ್ಕಿಸುವುದು, ಪ್ರಾರಂಭಿಸುವುದು, ಓಡಿಸುವುದು ಮತ್ತು ರೊಟೇಷನ್ ಡಿರೆಕ್ಷನ್ ಅನ್ನು ರಿವರ್ಸ್ ಮಾಡುವುದು ಮತ್ತು ಯೂನಿವರ್ಸಲ್ ಮೋಟಾರ್ನ ಮೇಂಟೆನೆನ್ಸ್ ಮತ್ತು ಸರ್ವಿಸಿಂಗ್ ಅನ್ನು ಹೇಗೆ ಮಾಡುವುದು ಎಂಬುದರ ಕುರಿತ ಅಭ್ಯಾಸವು ಮುಕ್ತಾಯಗೊಳ್ಳುತ್ತದೆ. ಈಗ ನಿಮಗೆ ಈ ಕೆಳಗಿನವು ಸಾಧ್ಯವಾಗುತ್ತವೆ ಎಂದು ಭಾವಿಸುತ್ತೇವೆ. DOL ಸ್ಟಾರ್ಟರ್ನ ಮೂಲಕ ಸಪ್ಲೈಗೆ ಯೂನಿವರ್ಸಲ್ ಮೋಟಾರ್ ಅನ್ನು ಸಂಪರ್ಕಿಸುವುದು ಮತ್ತು ಮೋಟಾರ್ ಅನ್ನು ಪ್ರಾರಂಭಿಸುವುದು. ರೊಟೇಷನ್ ಡಿರೆಕ್ಷನ್ ಅನ್ನು ರಿವರ್ಸ್ ಮಾಡುವುದು. ನೇಮ್ ಪ್ಲೇಟ್ ವಿವರಗಳನ್ನು ಓದುವುದು ಮತ್ತು ಅರ್ಥೈಸಿಕೊಳ್ಳುವುದು. ಪರಿಸ್ಥಿತಿಗಳನ್ನು ಪರೀಕ್ಷಿಸುವುದು ಮತ್ತು ಖಚಿತಪಡಿಸಿಕೊಳ್ಳುವುದು. ಪ್ರತ್ಯೇಕಿಸುವುದು, ಪರೀಕ್ಷಿಸುವುದು ಮತ್ತು ದೋಷಗಳನ್ನು ಸರಿಪಡಿಸುವುದು. ಮುಂದಿನ ಅಭ್ಯಾಸದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಧನ್ಯವಾದಗಳು.